1. ಮನುಷ್ಯನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಶ್ಚಯ ಮಾಡ್ತಾರಲ್ಲ ಅವಾಗ ಏನೋ ಒಂದು ಕೈ ಹಾಕ್ತಾರೆ, ಅವಾಗ ಬರೀ ವಿಘ್ನಗಳು ಬರ್ತವೆ ಸ್ಟಾರ್ಟಿಂಗ್ ಅಲ್ಲಿ. ಆ ವಿಘ್ನಗಳು ಬಂದ ತಕ್ಷಣ ಎಲ್ಲರೂ ಬಿಟ್ಬಿಡ್ತಾರೆ. ನಾನು ವಿಘ್ನ ಬಂತು ಅಂದ್ರೆ ಯು ಶುಡ್ ಫೀಲ್ ಹ್ಯಾಪಿ. ನೀವೇನೋ ಕೆಲಸಕ್ಕೆ ಕೈ ಹಾಕಿದ್ರಿ, ಯಾವುದೋ ಒಂದು ದೇವ್ರದ್ದು ಇದನ್ನೇನೋ ಮಾಡಕ್ ಹೋದ್ರಿ ಅಂತಂದ್ರೆ ವಿಘ್ನ ಬಂತು ಅಂತಂತಂದ್ರೆ ಯು ಶುಡ್ ಫೀಲ್ ಹ್ಯಾಪಿ. ಅಂದ್ರೆ ಓ ದೇವ್ರಿಗೆ ಇಷ್ಟ ಆಗಿದೆ, ಪರೀಕ್ಷೆ ಮಾಡಕ್ ಸ್ಟಾರ್ಟ್ ಮಾಡ್ದ, ಐ ಶುಡ್ ಗೆಟ್, ನಾನು ಪಾಸ್ ಮಾಡ್ಬೇಕು ಎಕ್ಸಾಮು ಅಂತ. ಶಾಸ್ತ್ರ ತಿಳ್ಕೊಂಡಿರೋರಲ್ಲಿ ಅದೊಂದು ಸ್ವಲ್ಪ ತಪ್ಪು. ಏನು ಅಂತಂತಂದ್ರೆ ವಿಘ್ನ ಬಂತು ಅಂದ್ರೆ ನೀವು ಖುಷಿ ಪಡ್ಬೇಕು. ಓಹೋ, ಇಲ್ಲೆಲ್ಲ ಆಗುತ್ತೆ ಅಂದ್ರೆ ವಿಘ್ನ ಬಂದ್ರೆ ಅದು ನಮ್ಗೆ ಆಗ್ಬರಲ್ಲ ಅಂತ ಕಾಣಿಸುತ್ತೆ. ಬಟ್ ಅದು ನನ್ಗೆ ಸೂಕ್ಷ್ಮಗಳು ಗೊತ್ತು. ಇದೆಲ್ಲ ತಪ್ಪಿಸೋದಕ್ಕೋಸ್ಕರನೇ ಬರುತ್ತೆ. ಯಾಕೆಂದ್ರೆ ಈಗ ವಿಶ್ವಾಮಿತ್ರ ತಪಸ್ ಹೋಗೋವರೆಗೂ ಮೇನಕೆ ಬರಲಿಲ್ಲ. ಅಪ್ಪ, ತಪಸ್ ಮಾಡಕ್ ಹೋದ್ರೆ ವಿಘ್ನಗಳು ಬರುತ್ತೆ. ಯಾತಕ್ಕೆಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಇಂದ್ರನ ಪಾಪ ಅವನು ಹೆಣ್ಮಕ್ಳನ್ನ ಹಾಳು ಮಾಡೋನು, ಈ ತರ ಎಲ್ಲ ಚಿತ್ರನ ಓದಿದ್ದಾರೆ. ಇಂದ್ರ ಏನು ಅಂದ್ರೆ ಅವನು ಕ್ಯಾರೆಕ್ಟರ್ ಇದ್ರ ಸರ್ಟಿಫಿಕೇಟ್ ಕೊಡೋನು. ಅವನು